ಇನ್ನು ತಿರುಪತಿಯ ಕಾಲ್ತುಳಿತ ಘಟನೆಯನ್ನು ಈಗಾಗಲೇ ಪ್ರಮೋದ್ ಮುತಾಲಿಕ್ ಖಂಡಿಸಿದ್ದಾರೆ. ತಿರುಪತಿಯ ಕಾಲ್ತುಳಿತ ಘಟನೆಯನ್ನು ಈಗಾಗಲೇ ಪ್ರಮೋದ್ ಮುತಾಲಿಕ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಹಿಂದೆ ಜಗನ್ಮೋಹನ್ ರೆಡ್ಡಿ ಕೈವಾಡದ ಬಗ್ಗೆ ಮುತಾಲಿಕ್ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ. 5 ವರ್ಷಗಳ ಕಾಲ ಆಡಳಿತ ನಡೆಸಿದ್ರು ಜಗನ್ಮೋಹನ್ ರೆಡ್ಡಿ. ಅಂದರೆ ಈ ಹಿಂದಿನ ಸರ್ಕಾರ ಜಗನ್ಮೋಹನ್ ರೆಡ್ಡಿದೇ ಇತ್ತು ಆಂಧ್ರದಲ್ಲಿ. ಇನ್ನು ಜಗನ್ ಅವರು TTDಯಲ್ಲಿ ಬಹಳ ವ್ಯಕ್ತಿಗಳನ್ನು ಸೇರಿಸಿದ್ದಾರೆ. ಆಡಳಿತ ಮಂಡಳಿ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆ. ಇದು ಪ್ರಮೋದ್ ಮುತಾಲಿಕ್ ಅವರ ವಾದ. ತಿರುಪತಿಯ ಕಾಲ್ತುಳಿತದ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಪ್ರಮೋದ್ ಮುತಾಲಿಕ್ ಈಗ ಪಟ್ಟು ಹಿಡ್ಕೊಂಡಿದ್ದಾರೆ. ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಇದು ಆಗ್ರಹ ಪ್ರಮೋದ್ ಮುತಾಲಿಕ್ ಅವ್ರದ್ದು. ಇದು ತಿರುಪತಿಯ ಕಾಲ್ತುಳಿತ ಘಟನೆ. ಸಾಕಷ್ಟು ಜನ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪ್ರಮೋದ್ ಮುತಾಲಿಕ್ ಮಾತ್ರ ಈ ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರದ ವೈಫಲ್ಯ ಇದು ಮುಂದುವರಿತಾ ಇದೆ. ಜಗನ್ಮೋಹನ್ ರೆಡ್ಡಿ ಅವರು TTDಯಲ್ಲಿ ಅವ್ರಿಗೆ ಸಂಬಂಧಪಟ್ಟಂಥವರು ಸಾಕಷ್ಟು ಜನ ಈಗಲೂ ಕೂಡ ಇದ್ದಾರೆ, ಸಾಕಷ್ಟು ಜನರನ್ನು ಸೇರಿಸಿದ್ದಾರೆ. ಅವರ ಆಡಳಿತ ಮಂಡಳಿ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆ ಅಂತ ಒಂದು ಕಡೆ ಪ್ರಮೋದ್ ಮುತಾಲಿಕ್ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಆಂಧ್ರ CM ಚಂದ್ರಬಾಬು ನಾಯ್ಡು ಕೂಡ ಅಧಿಕಾರಿಗಳ ಮೇಲೇ ದೂರ್ತಾ ಇದ್ದಾರೆ. ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯಕ್ಕೆ ಈ ಸಾಕ್ಷಿ, ಇಷ್ಟೆಲ್ಲ ಕಾಲ್ತುಳಿತ ಪ್ರಕರಣ ಆಯ್ತಲ್ಲ, ಇದೆಲ್ಲ ನಡೀಲಿಕ್ಕೆ ಅಲ್ಲಿಯ TTD ಅಧಿಕಾರಿಗಳೇ ಕಾರಣ ಅಂತ ಚಂದ್ರಬಾಬು ನಾಯ್ಡು ಕೂಡ ದೂರಿದ್ರು. ಅದರ ಬೆನ್ನಲ್ಲೇ ಈಗ ಪ್ರಮೋದ್ ಮುತಾಲಿಕ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಯಾರು ತಪ್ಪೋ ಯಾರು ಸರಿನೋ, ಅಂದರೆ 5-6 ಪ್ರಾಣಗಳು ಹೋಗಿದಾವಲ್ಲ, ಅದಕ್ಕೆ ಯಾರು ಹೊಣೆ? ನೀವೇನೇ ಪರಿಹಾರ ಕೊಡಿ, ಆದರೂ ಕೂಡ ಅಲ್ಲಿ ಭಕ್ತರ ಪ್ರಾಣ ಹೋಗಿದೆ, ಅದಕ್ಕೆ ಯಾರು ಹೊಣೆಗಾರರಾಗ್ತಾರೆ? ಈಗ